ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಈ ದತ್ತಧಾರೆ ಕಾರ್ಯಕ್ರಮ ಅಂದರೆ ದತ್ತನ ವಿಚಾರಧಾರೆಗಳು ಅಂತ. ಏನು ಈ ವಿಚಾರಧಾರೆಗಳು ಅಂದರೆ, ಮನೆಯಲ್ಲಿ ಸಾಕಷ್ಟು ಜನಗಳ 99 ಭಾಗದ ಜನರ ಸಮಸ್ಯೆ ಏನಪ್ಪ ಅಂತಂದರೆ ಸಾಲದ ಬಾಧೆ. ಇನ್ನು ಕೆಲವರ ಮನೆಯಲ್ಲಿ ಅಶಾಂತಿ ವಾತಾವರಣ, ಸ್ತ್ರೀ ಸಂಬಂಧವಾದ ಬಾಧೆಗಳು, ಗಂಡ ಹೆಂಡತಿಯ ಮಧ್ಯೆ ವಿರಸ, ಮಕ್ಕಳಾಗಿಲ್ಲ, ಇವೆಲ್ಲ ಬಾಧೆಗಳು ಕಾಡ್ತಾನೇ ಇರುತ್ತೆ. ಪೂರ್ವಜನ್ಮ ಕೃತಂ ಪಾಪಂ ನಾನಾ ರೂಪೇಣ ಪೀಡಿತಂ ಅಂತ ಹೇಳೋ ಹಾಗೆ ಯಾವುದ್ಯಾವುದೋ ವಿಧವಾದ ತಾಪತ್ರಯಗಳಲ್ಲಿ ಸಿಕ್ಕಾಕೊಳ್ಳೋದೇ ಮನುಷ್ಯನ ಒಂದು ಜೀವನವಾಗಿದೆ. ಜೀವನ ಅಂದ್ರೇನಪ್ಪ ಅಂತಂದರೆ ಕಷ್ಟ ಸುಖಗಳ ಅನುಭವ ಅಂತ. ಇಂತಹ ಕಷ್ಟ ಬಂದಾಗ ಮಾತ್ರ ಮನುಷ್ಯ ಕುಗ್ಗಿ ಹೋಗ್ತಾನೆ, ಸುಖ ಬಂದಾಗ ಹಿಗ್ಗಿ ಹೀರೆಕಾಯಿ ಆಗ್ತಾನೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಇರ್ತಾನೆ ಅಂತಂದರೆ, ಸುಖ ಬಂದಾಗ ಮನುಷ್ಯನನ್ನು ಅವನೇ ದೇವರಾಗ್ಬಿಟ್ಟಿರ್ತಾನೆ. ಅದರಲ್ಲಿ ಈಗಿನ ಕಲಿಯುಗದಲ್ಲಿ ಯಾರು ಹಣವಂತರೋ ಅವರ ಗುಣ ಹೇಗಿದ್ರೂ ಪರವಾಗಿಲ್ಲ, ಅವ್ರನ್ನ ಪ್ರಶಂಸೆ ಮಾಡುವಂತಹ ಒಂದು ವಿಚಾರ. ಈ ಕಷ್ಟ ಬಂದಾಗ ಮನುಷ್ಯನ ಆತ್ಮವಿಶ್ವಾಸ ತುಂಬ ಕುಗ್ಗಿ ಹೋಗುತ್ತೆ. ಈ ಆತ್ಮವಿಶ್ವಾಸ ಕುಗ್ಗಿ ಹೋಗದೆ ಇರೋ ಹಾಗೆ ಆ ತಾಪತ್ರಯಗಳನ್ನು ಅನುಭವಿಸದೇ ಇರೋಕ್ಕೆ ಸಾಧ್ಯವೇ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಏನಾದರೂ ಒಂದು ಸಂಕಷ್ಟಗಳನ್ನು, ಸಂಕೋಲೆಗಳನ್ನು ಎದುರಿಸಲೇ ಇರಬೇಕು. ಅದಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ, 7.5 ಬಂದಾಗ 7.5 ವರ್ಷ ಶನಿ ಕಾಟದಿಂದ ಎಲ್ಲ ಕಳ್ಕೊಂಡ್ಬಿಡ್ತೀವಿ, ಸಾಕಷ್ಟು ತಾಪತ್ರಯಗಳನ್ನು ಅನುಭವಿಸ್ತೀವಿ ಅಂತ. ಈಗ ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಮತ್ತು ಮೀನ ರಾಶಿಯವರಿಗೆ ಎಲ್ಲ ಜ್ಯೋತಿಷ್ಯರು ಹೇಳೋದಿದೆ, ನಿಮಗೆ 7.5 ಇದೆ ಎಚ್ಚರ, 7.5 ಇದೆ ಎಚ್ಚರ ಅಂತ. ಈ 7.5 ಎಚ್ಚರ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಚಾರದಲ್ಲಿ ಮನೆಯಲ್ಲೇ ನೀವು ನಿಮ್ಮ ಕಷ್ಟಗಳಿಗೆ, ಆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪರಿಹಾರಗಳನ್ನು ಹೇಗೆ ಮಾಡಿಕೊಳ್ಬಹುದು, ಈ ಕಷ್ಟ ಬಂದಿರೋದಕ್ಕೆ ಕಾರಣ ಏನು ಅನ್ನೋದ ವಿಚಾರಗಳನ್ನು ತಿಳಿಸೋದೇ ಈ ದತ್ತಧಾರೆ ಕಾರ್ಯಕ್ರಮ. ಮೊದಲನೇದಾಗಿ ಇವತ್ತು ಪ್ರಪ್ರಥಮವಾದ ದಿನ ನಾವೆಲ್ಲರೂ ಕೂಡ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಗಣಪತಿಯ ಪೂಜೆಯನ್ನು ಮಾಡೋದರಿಂದ ಹೇಗೆ ನಾವು ನವಗ್ರಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಹೀಗೆ ಅನೇಕ ವಿಚಾರಗಳು, ದೇವತಾ ಆರಾಧನೆಗಳು ಹೇಗೆ ಮಾಡಬೇಕು. ಎಷ್ಟೋ ಜನಕ್ಕೆ ಮನೆಯಲ್ಲಿ ಕುಲದೇವತೆ ಯಾರು ಅನ್ನೋದೇ ಗೊತ್ತಿರೋದಿಲ್ಲ, ಕುಲದೇವರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಪರಿಹಾರ ಮಾರ್ಗವನ್ನು ಸೂಚಿಸೋದು. ಹಾಗೆ ವಿಪರೀತವಾಗಿ ಆತ್ಮವಿಶ್ವಾಸ ಕುಗ್ಗಿದ್ರೆ ಬರೀ ಆ ಹೋಮ ಮಾಡು, ಈ ಹೋಮ ಮಾಡು, ಆ ಶಾಂತಿ ಮಾಡು, ಈ ಶಾಂತಿ ಮಾಡು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯಗಳೇನು, ಮನೆಯಲ್ಲಿ ನಾವು ಏನು ಧರ್ಮದ ಆಚರಣೆಯನ್ನು ಮಾಡೋದರಿಂದ ನಮಗೆ ಈ ಕಷ್ಟ ಕಾರ್ಪಣ್ಯಗಳು ನಮಗೆ ದೂರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ದತ್ತನ ಈ ಒಂದು ಪೀಠ 100 ವರ್ಷಗಳ ಹಳೆಯ ಸಂಸ್ಥಾನ ಇದು. ಬೆಂಗಳೂರಿನ ಹೊಸಕೆರೆಹಳ್ಳಿ ಗ್ರಾಮದಲ್ಲಿರುವಂಥದ್ದು. ಬಹಳ ಹತ್ತಿರದಲ್ಲಿ, ಬೆಂಗಳೂರು ನಗರದ ಹತ್ತಿರದಲ್ಲೇ ಇರುವಂತಹ ಈ ದತ್ತಪೀಠ ಎಲೆಮರೆಕಾಯಿಯಾಗಿ ಲಕ್ಷಾಂತರ ಮಂದಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿರುವಂತಹ ದತ್ತಪೀಠ ಇದು. ನಮ್ಮ ಗುರು ಸಾರ್ವಭೌಮರು, ನಮ್ಮ ತಾತ ಅವರು ಪ್ರಾರಂಭ ಮಾಡಿದಂತಹ ಪೀಠ. ಈಗ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಬಹಳ ವಿಶೇಷವಾದ ಸಾನ್ನಿಧ್ಯ, ಔದುಂಬರ ಸಾನ್ನಿಧ್ಯ ಇರುವಂತಹ ಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಪೌರ್ಣಮಿ ಅಮಾವಾಸ್ಯೆಯಲ್ಲಿ ನಡೆಯುವಂತಹ ಹೋಮ ಹವನಾದಿಗಳು, ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದೇ ಈ ದತ್ತಧಾರೆಯ ಒಂದು ವಿಶೇಷ. ಈಗ ನಾವೆಲ್ಲರೂ ಸೇರಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಮನೆಯಲ್ಲಿ ವಿದ್ಯೆ ಬರೆದಿರೋ ಇರೋ ಮಕ್ಕಳು ಏನು ಮಾಡಬೇಕು, ಹಾಗೆ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ ಅಂದಾಗ ಯಾವ ರೀತಿಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಮುಂದಿನ ವಿಚಾರಗಳ ಬಗ್ಗೆ ಮಾತಾಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ
ತನ್ನೋ ದಂತಿ ಪ್ರಚೋದಯಾತ್. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಸ್ಥೂಲಂಬೋದರಾಯೈಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಆ ಮಹಾಗಣಪತಿಯ ಕೃಪಾಶೀರ್ವಾದದಿಂದ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷೆ ಬರೀತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವಿಘ್ನೇಶ್ವರನನ್ನ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲೇ ವಿಘ್ನೇಶ್ವರನನ್ನು ಒಲಿಸ್ಕೊಳ್ಬಹುದು. ಹೇಗೆ ಅಂದರೆ ಕಡಲೆಕಾಳು ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಹಾಗೆ ಗರಿಕೆ ನಿಮ್ಮ ಮನೆಯಲ್ಲಿ ನೀವು ಬೇಡ ಅಂದರೂ ಕೂಡ ನಿಮ್ಮ ಮನೆಯಲ್ಲಿ ಗಿಡಗಳಿದ್ದರೆ ಪಾಟ್ ಇದ್ದರೆ ಆ ಪಾಟಲ್ಲಿ ಗರಿಕೆ ಬೆಳೆದೇ ಬೆಳೆಯುತ್ತೆ. ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಳ್ಳಬಹುದಾಗಿದೆ. ಒಂದು ಸಣ್ಣ ಗರಿಕೆ ಹುಲ್ಲನ್ನು ತಂದು ಹಾಕಿದ್ರೆ ಅದು 100 ಗರಿಕೆಯಾಗಿ ಬೆಳೆಯುತ್ತೆ. ಈ ಗರಿಕೆಯ ವಿಶೇಷತೆ ನಿಮಗೆಲ್ಲ ಗೊತ್ತಿದೆ. ಗಣೇಶ ಆನೆಯ ಮುಖದವನು ಅಂತ. ಈ ಗರಿಕೆಯ ಹುಲ್ಲು ಗಣೇಶನಿಗೆ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲಿ 21 ಗರಿಕೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ. ಆ 21 ಅನ್ನೋ ಸಂಖ್ಯೆ ಯಾಕೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಇವತ್ತು ನೀವು ಯಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗ್ತಾ ಇದ್ದೀರಿ ಅಥವಾ ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಪದೇ ಪದೇ ಬರ್ತಾ ಇದೆ, ಏನು ಮಾಡೋಕ್ಕೆ ಹೋದರೂ ಅಡ್ಡಿ ಆಗ್ತಾ ಇದೆ ಅನ್ನೋರು ಮನೆಯಲ್ಲಿ ಬೆಳ್ಳಿಯ ಗಣಪತಿ ಇದ್ದರೆ ಬಹಳ ಶ್ರೇಷ್ಠ. ಬೆಳ್ಳಿ ಇಲ್ಲ ಅಂತಂದರೆ ಪಂಚಲೋಹದ ಗಣಪತಿಯಾದರೂ ಮನೆಯಲ್ಲಿರುತ್ತೆ. ಅದೂ ಇಲ್ಲ ಅಂತಂದರೆ ಗಣಪತಿಯ ಫೋಟೋನ ತಂದಿಟ್ಕೊಳ್ಳಿ. ಗಣಪತಿ ಇಲ್ಲದೆ ಮನೆಯಲ್ಲಿದ್ದರೆ ಏನು ಪ್ರಯೋಜನವೇ ಇರೋದಿಲ್ಲ. ಯಾಕಂದರೆ ಪ್ರಥಮ ಪೂಜಿತ ಗಣನಾಯಕ ಅಂತ. ಅದರ ಬಗ್ಗೆ ಕೂಡ ನಾನು ಮುಂದೆ ಮಾಹಿತಿ ತಿಳಿಸ್ತೀನಿ. ಈ ವಿಘ್ನೇಶ್ವರನಿಗೆ ಬಹಳ ಇಷ್ಟವಾಗಿರುವಂಥದ್ದು ಗರಿಕೆ. ಹಾಗೆ ಎರಡನೇದು ಕಡಲೆಕಾಳು ಮತ್ತು ಬೆಲ್ಲ. ಈ ಒಂದು ಕಡಲೆಕಾಳನ್ನು ನೀವು ಇವತ್ತು ಪರೀಕ್ಷೆಗೆ ಹೋಗಬೇಕು ಅಂದರೆ ಹಿಂದಿನ ದಿನ ಅಂದರೆ ನಿನ್ನೆ, ನೆನ್ನೆ ನಂಗೆ ಗೊತ್ತಾಗಲಿಲ್ವಲ್ಲ ಅಂತಂದರೆ ಇವತ್ತು ಮಾಡಿ ಪರವಾಗಿಲ್ಲ. ಕಡಲೆಕಾಳನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ, ಒಂದು 21 ಕಡಲೆಕಾಳು 48 ಕಡಲೆಕಾಳುಗಳನ್ನು ನೆನೆ ಹಾಕಿ ಅದು ಸ್ವಲ್ಪ ನೆಂದು ಮೆತ್ತಗಾದ ಮೇಲೆ ಬೇಯಿಸೋಕ್ಕೆ ಹೋಗಬೇಡಿ. ನೆಂದು ಮೆತ್ತಗಾದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲದ ಚೂರು ಮತ್ತು ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಗಣಪತಿಗೆ ನೈವೇದ್ಯ ಮಾಡಿ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಏನಿದೆಯೋ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಇಷ್ಟೇ ಸಾಕು. ಗಣಪತಿಗೆ ಹಲವಾರು ಮಂತ್ರಗಳಿದೆ. ಓಂ ನಮೋ ಹೇ ರಂಭಾ ಅದೆಲ್ಲ ಇದೆ. ಅಷ್ಟು ಉದ್ದ ನಮಗೆ ಹೇಳ್ಕೊಳಕ್ಕೆ ಬರೋದಿಲ್ಲ. ಅದಕ್ಕೆ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಇಷ್ಟೇ ಹೇಳ್ತಾ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಕರ್ಪೂರ ಹಚ್ಚಿ ಆರತಿಯನ್ನು ಮಾಡಿ ಆ ಕಡಲೆಕಾಳು ಬೆಲ್ಲ ಮತ್ತು ಕಾಯಿ ತುರಿಯ ಏನು ಮಿಶ್ರಣ ಇರುತ್ತೆ ಅದನ್ನು ನೀವು ಬಾಯಿಗೆ ಹಾಕ್ಕೊಂಡು ಆ ನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಯಾವುದೇ ವಿಧವಾದ ಆತಂಕಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ರೀತಿ 21 ದಿನಗಳ ಕಾಲ ನೀವು ಗಣಪತಿಯ ವ್ರತವನ್ನು ಮಾಡಿದ್ರೆ ಎಲ್ಲ ರೀತಿಯಾದ ವಿಘ್ನಗಳನ್ನು ವಿಘ್ನೇಶ್ವರ ದೂರ ಮಾಡ್ತಾನೆ. ಅಯ್ಯೋ ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮೇ ಆಗೋದಿಲ್ಲ, ನಾನು ದೇವಸ್ಥಾನದಲ್ಲಿ ನಮಸ್ಕಾರ ಹಾಕೋಕ್ಕೆ ಆಗೋದಿಲ್ಲ, ವಿಪರೀತವಾಗಿ ಜನ ಇರ್ತಾರೆ, ಈ ರೀತಿಯಾದ ಬಾಧೆಗಳೆಲ್ಲ ನೀವು ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನೂ ವಿಶೇಷವಾದ್ದು ಅಂತಂದರೆ ಸಗಣಿ, ಗೋಮಯ ಅಂತ ಹೇಳ್ತಾರೆ. ಆ ಗೋಮಯದಿಂದ ವಿಘ್ನೇಶ್ವರನನ್ನು ಮಾಡಿ ವಿಪರೀತ ಕಷ್ಟ ಆಗ್ತಾಯಿದೆ, ಏನು ಕೆಲಸ ಮಾಡಿದ್ರು ಏನು ಮಾಡಿದ್ರೂ ಅದು ಪರಿಹಾರ ಆಗ್ತಾಯಿಲ್ಲ ಅಂದಾಗ 2 ವಿಳ್ಯದೆಲೆ ಅದರ ಮೇಲೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ಹಾಕಿ ಆ ಗೋಮಯದಿಂದ ಪಿರಮಿಡ್ ಟೈಪಲ್ಲಿ ಮಾಡಬೇಕು ಗಣಪತಿಯನ್ನು. ಕೆಳಗಡೆ ಬೇಸ್ ಅಗಲ ಇರುತ್ತೆ, ರೌಂಡಾಗಿರುತ್ತೆ, ಮೇಲ್ಗಡೆ ಚೂಪಾಗಿರುತ್ತೆ. ಅದರ ಮೇಲೆ ಗರಿಕೆ ಹುಲ್ಲನ್ನು ಸಿಕ್ಕಿಸಿ ಆ ಮುಂದಿನ ಭಾಗದಲ್ಲಿ ಅರಿಶಿನ, ಮೇಲ್ಗಡೆ ಕುಂಕುಮ, ಮಧ್ಯದಲ್ಲಿ ಚಂದ್ರವನ್ನು ಇಟ್ಟು ಗಣಪತಿಯನ್ನು ಆ ಸಗಣಿಯ ಬಿಂಬದಲ್ಲಿ ಆವಾಹನೆ ಮಾಡಿ ಗೋಮಯ ಬಿಂಬೆ ಅಂತ ಹೇಳ್ತಾರೆ. ಈ ವಿಳ್ಯದೆಲೆಯ ತುದಿ ಪೂರ್ವ ಭಾಗವನ್ನು ನೋಡಬೇಕು ಅಥವಾ ಉತ್ತರವನ್ನು ನೋಡಬೇಕು. ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ವಿಳ್ಯದೆಲೆ ತುದಿ ಇರಬಾರ್ದು. ಆ ರೀತಿ ಗಮನದಲ್ಲಿಟ್ಕೊಂಡು ಆ ವಿಳ್ಯದೆಲೆಯನ್ನು ಒಂದು ತಟ್ಟೆಯಲ್ಲಿಟ್ಟು ಅದರ ಮೇಲೆ ಮಂತ್ರಾಕ್ಷತೆಯನ್ನಾಕಿ ಈ ಒಂದು ಗೋಮಯದಿಂದ ಮಾಡಿರುವಂತಹ ಗಣಪತಿಯನ್ನು ಇಟ್ಟು ನಿಮ್ಮ ಕೈಲಾದ ಆರಾಧನೆಯನ್ನು ಮಾಡಿ ಈ ಕಡಲೆಕಾಳು ಮತ್ತು
ಕಾಯಿ ತುರಿ ಬೆಲ್ಲದ ಮಿಶ್ರಣವನ್ನು ನೈವೇದ್ಯ ಮಾಡಿ ಇದನ್ನು ಕೂಡ 21 ದಿನಗಳು ನೀವು ಮಾಡಿದ್ದೆ ಆದರೆ ಖಂಡಿತವಾಗಲೂ ಎಲ್ಲ ರೀತಿಯಾದ ವಿಘ್ನಗಳು ನಿವಾರಣೆ ಆಗೋದರಲ್ಲಿ ಸಂದೇಹವೇ ಇಲ್ಲ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭ ಆಗೋದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಒಂದು ವಿಚಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಮಹತ್ತರ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.